ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು H&H ಇನ್ಫ್ರಾ ಚಾನಲ್. ಮನೆ ಕಟ್ಟಿ ನೀವು, ಸಾಥ್ ಕೊಡ್ತೀವಿ ನಾವು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ಲೋರಿಂಗ್ ಟೈಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಹಾಗೂ ಅದರ ಉಪಯೋಗಗಳನ್ನು ತಿಳಿಸ್ಕೊಡ್ತೀವಿ. ಫ್ಲೋರಿಂಗ್ಗೆ ಟೈಲ್ಸ್ ಉಪಯೋಗಿಸೋದ್ರಿಂದ ಮೇಜರ್ ಅಡ್ವಾಂಟೇಜ್ ಅಂದರೆ ಮೇಂಟೆನೆನ್ಸ್ ತುಂಬ ಈಸಿ ಮತ್ತು ಸ್ಟೈನ್ ರೆಸಿಸ್ಟೆಂಟ್. ಆ್ಯಸಿಡ್ ಆಲ್ಕಲಿ ಇಂದ ಅಫೆಕ್ಟ್ ಆಗೋದಿಲ್ಲ. ಜಾಸ್ತಿ ಮಾಯಿಶ್ಚರ್ ಇರೋ ಜಾಗದಲ್ಲಿ ಆಗಲಿ ಅಥವಾ ಫ್ಲೋರಿಂಗಲ್ಲಿ ಆಗಲಿ ಕ್ಲೀನಿಂಗ್ ಮಾಡೋದು ತುಂಬ ಸುಲಭ. ಒಂದು ಸಾಫ್ಟ್ ಕ್ಲಾತು ಮತ್ತು ಸ್ವಲ್ಪ ನೀರಿಂದ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಕಾಸ್ಟ್. ಟೈಲ್ಸ್ ಯೂಸ್ ಮಾಡೋದ್ರಿಂದ ಕಾಸ್ಟ್ ಮತ್ತು ಟೈಮ್ ಕನ್ಸಂಪ್ಷನ್ ಎರಡೂ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಟೈಲ್ಸಲ್ಲಿ ಮುಂಚೆ ಎಲ್ಲ ಸಣ್ಣ ಸ್ಲ್ಯಾಬ್ ಕಟ್ಟಿಂಗ್ಸ್ ಬರೋದು, ಆದರೆ ಈಗ ಬಿಗ್ಗರ್ ಸೈಜ್ ಕಟ್ಟಿಂಗ್ಸ್ ಬರುತ್ತೆ, ಲೈಕ್ ಮಾರ್ಬಲ್. ಇದರಿಂದ ಫ್ಲೋರಿಂಗ್ಸಲ್ಲಿ ಜಾಸ್ತಿ ಜಾಯಿಂಟ್ಸ್ ಕಾಣೋದಿಲ್ಲ. ಟೈಲ್ಸಲ್ಲಿ ಗ್ಲೇಸ್ಡ್ ಟೈಲ್ ಹಾಗೂ ಅನ್ಗ್ಲೇಸ್ಡ್ ಟೈಲ್ ಅಂತ ಇದೆ. ಜೊತೆಗೆ ವೆರೈಟೀಸ್ ಆಫ್ ಕಲರ್ಸ್, ಪ್ರಿಂಟ್ಸ್, ಫಿನಿಷರ್ಸ್, ಟೆಕ್ಸ್ಚರ್ಸ್, ಡಿಸೈನ್ಸ್, ಒಂದು ರೀತಿಯಾದ ಆರ್ಟಿಸ್ಟಿಕ್ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ನಿಮಗೆ ಗೊತ್ತಾ, ಟೈಲ್ಸು ರೀಸೈಕಲ್ ಮಾಡ್ಬೋದು, ಅದು ನಾನ್ ಟಾಕ್ಸಿಕ್. ಯಾಕೆಂದರೆ ಅದು ನ್ಯಾಚುರಲ್ ಕ್ಲೇ ಮತ್ತು ತುಂಬ ವಿಧಗಳ ರಾ ಮೆಟೀರಿಯಲ್ಸಿಂದ ಮ್ಯಾನುಫ್ಯಾಕ್ಚರ್ ಆಗುವಂಥ ಐಟಮ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮನೆಗೆ ಬೆಳಕು. ಎಸ್ಪೆಷಲಿ ವೈಟ್ ಕಲರ್ ಗ್ಲೇಸ್ಡ್ ಟೈಲ್ಸ್ ಯೂಸ್ ಮಾಡೋದ್ರಿಂದ ಅದು ಬೆಳಕನ್ನು ಹೆಚ್ಚು ಆಕರ್ಷಿಸಿ ಮನೆಯನ್ನು ಪ್ರಕಾಶಮಾನವಾಗಿ ಇಡೋದ್ರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತೆ. ಯಾವುದೇ ವೆದರ್ ಕಂಡೀಷನ್ನಲ್ಲಾಗಲಿ ಒಂದೇ ಥರ ಎಫೆಕ್ಟ್ ಇರುತ್ತೆ, ವೇರಿಯೇಷನ್ ಸ್ವಲ್ಪನೂ ಇರೋದಿಲ್ಲ. ಈ ಪರ್ಚೇಸಿಂಗ್ ಆಫ್ ಟೈಲ್ಸ್ ಯಾವಾಗಲೂ ಅದರ ಬ್ರ್ಯಾಂಡು, ಕಾಸ್ಟಿಂಗ್ ಮತ್ತು ಡಿಸೈನ್ ಮೇಲೆ ವೇರಿ ಆಗುತ್ತೆ. ಹೇಳಬೇಕು ಅಂದರೆ ಎಕ್ಸಾಂಪಲ್ಲು, ಕಾಸ್ಟ್ ಆಫ್ ಟೈಲ್ಸ್ ಅಪ್ರಾಕ್ಸಿಮೇಟ್ಲಿ ₹20 ಪರ್ ಸ್ಕ್ವೇರ್ ಫೀಟಿಂದ ಶುರುವಾಗಿ ಅಪ್ರಾಕ್ಸಿಮೇಟ್ಲಿ ₹190 ಪರ್ ಸ್ಕ್ವೇರ್ ಫೀಟ್ವರೆಗೂ ಇದೆ. ಮತ್ತು ಟೈಲ್ಸ್ ಫ್ಲೋರಿಂಗು ಇನ್ಕ್ಲೂಸಿವ್ ಆಫ್ ಆಲ್ ಅಪ್ರಾಕ್ಸಿಮೇಟ್ಲಿ ₹60 ಪರ್ ಸ್ಕ್ವೇರ್ ಫೀಟ್ ಹಿಡಿದು ₹190 ಪರ್ ಸ್ಕ್ವೇರ್ ಫೀಟ್ವರೆಗೂ ಇರುತ್ತೆ. ಇದು ಯಾವುದೂ ಫಿಕ್ಸೆಡ್ ಕಾಸ್ಟ್ ಅಲ್ಲ. ಡಿಸೈನ್ಸ್, ಬ್ರ್ಯಾಂಡ್ಸ್ ಮತ್ತು ಕ್ವಾಲಿಟಿ ಮೇಲೆ ರೇಟ್ ವೇರಿ ಆಗುತ್ತೆ. ಅದರಿಂದ ಇದನ್ನು ಖರೀದಿಸುವಾಗ ನಿಮಗೆ ಕರೆಕ್ಟಾದ ಬೆಲೆ ತಿಳಿಯುತ್ತದೆ. ಮತ್ತು ಟೈಲ್ಸ್ ಖರೀದಿ ಮಾಡುವಾಗ ಅದರ ಬಗ್ಗೆ ಅನುಭವ ಇರುವ ಕಾಂಟ್ರಾಕ್ಟರ್ನ ಜೊತೆ ಕರ್ಕೊಂಡು ಹೋಗಿ ಪರ್ಚೇಸ್ ಮಾಡೋದು ಉತ್ತಮ. ನೋಡಿ, ಈಗ ನಾವು ಒಂದು ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಮನೆಯ ಫ್ಲೋರಿಂಗ್ಗೆ ಟೈಲ್ಸ್ ಯೂಸ್ ಮಾಡ್ತಿದ್ದೀವಿ. ಅದರ ಪ್ರೋಸೆಸ್ಸು ಮತ್ತು ಔಟ್ಲುಕ್ ಹೇಗಿದೆ ಅನ್ನೋ ವಿಡಿಯೋ ಇಲ್ಲಿದೆ ನೋಡಿ. ಟೈಲ್ಸು ಹಾಕೋದಕ್ಕೆ ಮೊದಲು ವಾಟರ್ ಲೆವೆಲ್ ಮಾರ್ಕ್ ಮಾಡಿಕೊಂಡು ಸಿಮೆಂಟ್ ಮಡ್ಡಿ ರೆಡಿ ಮಾಡಿ, ಒಂದೇ ಒಂದು ನೂಲು ಹೆಚ್ಚು ಕಮ್ಮಿ ಬರದೇ ಇರೋ ರೀತಿಯಲ್ಲಿ ಅದನ್ನು ಸಮತಟ್ಟು ಮಾಡ್ಕೋಬೇಕು. ಸಿಮೆಂಟ್ ರೇಷಿಯೋ 1:3. ಒಂದು ಬಾಂಡ್ಲಿ ಸಿಮೆಂಟ್ಗೆ 3 ಬಾಂಡ್ಲಿ ಮರಳು ಅಂದಾಜು ಹಾಕ್ಕೊಂಡು ಮಡ್ಡಿ ರೆಡಿ ಮಾಡ್ಕೋಬೇಕು. ಎಲ್ಲ ಒಂದು ಸಮತಟ್ಟು ಮಾಡಿಕೊಂಡು ಬರೋಷ್ಟರಲ್ಲಿ ಹದವಾಗಿ ಸಿಮೆಂಟ್ ತಿಳಿ ಕಲಿಸ್ಕೊಂಡು ಒಂದು ಚೂರು ಏರ್ ಗ್ಯಾಪ್ ಇಲ್ಲದಂಗೆ ಎಲ್ಲ ಟೈಲ್ಸ್ ಫಿಕ್ಸ್ ಮಾಡಬೇಕು. ನಂತರ ಟೈಲ್ಸ್ ಜಾಯಿಂಟ್ಗಳ ಮೇಲೆ ಅಂದರೆ ಟೈಲ್ಸ್ ಮಧ್ಯಭಾಗದಲ್ಲಿ ಸ್ಯಾಂಡ್ ಬ್ಯಾಗ್ಸ್ ಇಟ್ಟಾಗ ಆ ಭಾರಕ್ಕೆ ಎಲ್ಲ ಟೈಲ್ಸು ಭದ್ರವಾಗಿ ಜೋಡಣೆ ಆಗುತ್ತೆ. ಇದರಲ್ಲಿ ತುಂಬ ಮುಖ್ಯವಾದ ವಿಚಾರ ಅಂದರೆ ಯಾವುದೇ ಕಾರಣಕ್ಕೂ ಏರ್ ಗ್ಯಾಪ್ ಆಗದ ಹಾಗೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಏರ್ ಗ್ಯಾಪ್ ಆದರೆ ಟೈಲ್ ಮಧ್ಯಭಾಗದಲ್ಲಿ ಟೊಳ್ಳು ಶಬ್ದವಿರುತ್ತೆ. ಅದರಿಂದ ಭಾರವಾದ ವಸ್ತು ಅದರ ಮೇಲೆ ಬಿದ್ದರೆ ಟೈಲ್ ಮುರಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಜಾಯಿಂಟ್ಸು ಕಾಣದಂಗೆ ಒಳ್ಳೆ ಎಕ್ಸ್ಪರ್ಟ್ಸಿಂದ ಟೈಲ್ಸ್ ಜಾಯಿಂಟ್ಸ್ಗೆ ಅದೇ ಬಣ್ಣದ ಗ್ರೌಟಿಂಗ್ ಮಾಡಿಸ್ಬೇಕು. ಗ್ರೌಟಿಂಗ್ ಮಾಡಿದ್ರೆ ನಿಮಗೆ ಆಕರ್ಷಿತವಾಗಿ ಕಾಣುವುದರಲ್ಲಿ ಸಂಶಯವೇ ಇಲ್ಲ. ಒಟ್ಟಾರೆಯಾಗಿ ಟೈಲ್ಸ್ ಅನ್ನೋದು ಯೂಸ್ ಮಾಡೋದ್ರಿಂದ ಖರ್ಚು ಕಮ್ಮಿಯಾಗಿ ಉಳಿತಾಯ ಹೆಚ್ಚು ಮಾಡ್ಬೋದು. ಮನೆ ಕಟ್ಟಿ ಮುಗಿಸಿದ ಮೇಲೆ ಪೇಂಟಿಂಗ್ ಅಥವಾ ಇಂಟೀರಿಯರ್ ಹಾಗೂ ಫರ್ನಿಚರ್ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ಆದರೆ ಒಂದು ಸಲ ಫ್ಲೋರಿಂಗ್ ಫಿಕ್ಸ್ ಆದಮೇಲೆ ಅದನ್ನು ಚೇಂಜ್ ಮಾಡೋದು ಕಷ್ಟ ಸಾಧ್ಯ ಮಿತ್ರರೇ. ಅದಕ್ಕೆ ನಮ್ಮಲ್ಲಿ ಯಾರೇ ಮನೆ ಕಟ್ಟಬೇಕು ಅಂತ ಬಂದಾಗ ಮೊದಲು ಅವರ ಸವಿರುಚಿಗೆ ತಕ್ಕಂತೆ ವಿಚಾರವನ್ನು ಡಿಸ್ಕಸ್ ಮಾಡಿ ನಂತರ ಸೂಕ್ತ ಮಾರ್ಗದರ್ಶನ ನೀಡುತ್ತೇವೆ. ಧನ್ಯವಾದಗಳು ಮಿತ್ರರೇ.